ಹೇಳ್ದಂಗೆ ಹೋಯ್ತಿಯಲ್ಲೇ. ಇವತ್ತು ನಮ್ಮ ಅಕ್ಕಂಗೆ ಚಿಲ್ಲಿ ಚಿಕನ್ ಮಾಡ್ಕೊತಾ ಇದೀನಿ. ಫಸ್ಟ್ ಟೈಮ್ ಇದು ಕುದೀತಾ ಇದೆ, ಚೆನ್ನಾಗಿ ಬೇಯಬೇಕು ಚಿಕನ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ನಾನು ಕಂಟಿನ್ಯೂಟಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವಾಗಂತೂ ನೇರಳೆ ಹಣ್ಣಿನ ಸೀಸನ್. ಎಲ್ಲಿಗೆ ಹೋಗ್ತೀಯಾ? ಸೊ ನೇರಳೆ ಹಣ್ಣು ತಗೊಂಡು ಬಂದಿದ್ದೀನಿ. ಬಾಯ್ ಟಾಟಾ. ಯಾವೂರಿಗೆ ಹೋಗ್ತೀಯಾ? ಬಾಯ್ ಬಾಯ್. ನೇರಳೆ ಹಣ್ಣು ತಿಂತಾ ಇದೀಯಾ? ಪ್ರೀತು ನೇರಳೆ ಹಣ್ಣು ತಿಂತಾವನೆ. ಅಂಗಡಿ ಮನೆಗೆ ಹೋಯ್ತೀಯಾ? ಬಾಯ್ ಬಾಯ್. ತಿಂಡಿ ತಗೊಂಬ ನಂಗೆ. ಬೈರ ನಮ್ಮ ಅಮ್ಮಂದು ಒಂಥರ ರೊಟೀನ್ ಒಂದೇ ಥರ ಇರುತ್ತಲ್ಲ ನಮ್ಮ ಬೆಳಗ್ಗೆ ಸಾಯಂಕಾಲ ತಕ್ಕ. ಕಾಡು ಮಲ್ಲಿಗೆ. ಕಾಡಲ್ಲಿ ಬಿಡ ಮಲ್ಲಿಗೆ ಕಣ. ನಮ್ಮಮ್ಮ ಗೊತ್ತಿರ್ಲಿಲ್ಲ ನಮ್ಮ ಇದು ಕಾಡಲ್ಲಿರಕ್ ಆಗ್ತಾ ಹೂವ. ಇದು ಮಲ್ಲಿಗೆ ಹೂವಿನ ಸ್ಮೆಲ್ ಎಲ್ಲ. ಇದು ಮಲ್ಲಿಗೆ ಹೂವ ಅಂತ ಸ್ಮೆಲ್ಲೇ ಬರೋ ಇದು. ಏನೋ ಗೊತ್ತಿಲ್ಲ, ನನ್ನ ವ್ಯೂವರ್ ಒಬ್ರಂಗಂದ್ರು. ನಮ್ಮಮ್ಮ ಹೇಳ್ತಾರೆ ಹಿಂಗೆ ಬರೋದು ಎಷ್ಟು ದಿವಸ ಆಗ್ಬಿಡುತ್ತೆ, ಇನ್ನೊಂದು 2 ಹಲಸಿನ ಕಿತ್ಕೊಂಡು ಹೋಗು ಅಂತ. ಮೊನ್ನೆ ತಾನೇ ಹಿಂಗೆ ಹೇಳಿ ಕಳ್ಸಿದ್ರು, ಎಷ್ಟು ದಿನ ಆಗುತ್ತೋ ಬರೋದು ಅಂತ. ಆಗಲೇ 2ನೇ ದಿನಕ್ಕೆ ಇಲ್ಲೇ ಇದ್ದೀನಿ. ನೆನ್ನೆ ರಾತ್ರಿ ತಾನೇ ಕಟ್ ಮಾಡ್ದು. ಚೆನ್ನಾಗಿತ್ತು. ಒಂದಿಷ್ಟು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಕೆಳಗಡೆ ಒಂದು ಇಲ್ಲ ಆಗಲ್ಲ, ಕೆಳಗಡೆಯಿಂದನೂ ಹಿಡ್ಕಲ್ಲ. ಬಲ್ತೈತಾ? ಪಕ್ಕದ್ದು ಹಂಗೆ ಸುಮಾರು ಜನ ಹೇಳಿದ್ರಿ ಸಖತ್ತಾಗಿದೆ, ಹಲಸಿನ ಹಣ್ಣು ತುಂಬ ಇದೆ ನಮಗೆ ಅಂತ. ಅಯ್ಯ ಇನ್ನು ಬೈರ ಸೀಸನ್ ಮುಗ್ದೋದ್ಮೇಲೂ ಹಣ್ಣಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಅರ್ಧ ಹಣ್ಣು ಇದರಲ್ಲಿರೋ ಅರ್ಧ ಹಣ್ಣು ಚೆನ್ನಾಗಿಲ್ಲ. ಕಾಯಿ ಹಂಗೆ ಸಣ್ಣಗಿದೆ, ದಪ್ಪ ಆಗಿಲ್ಲ, ಒಳಗಡೆ ತೊಳೆ ಬಂದಿಲ್ಲ. ಸೊ ನೋಡೋಕೆ ಮಾತ್ರ ಗಿಡ ತುಂಬ ಇದೆ ಅಷ್ಟೇ, ಚೆನ್ನಾಗಿರೋ ಸಿಗೋದು ಕಡಿಮೆ. ಸೊ ಅದಕ್ಕೆ ನನ್ನ ತಮ್ಮ ಹೇಳ್ತಾಯಿದ್ದ ಬಾಳೆಗೊನೆ ಕಿತ್ಕೊಡಮ್ಮ ಅಂತ. ಅದಿನ್ನೂ ಬಲ್ತಿಲ್ಲ. ಈ ಸರಿ ಕೊಬ್ಬ ಬೇಡ, ಈ ಸರಿ 3 ಗೊನೆ ಬಾಳೆಹಣ್ಣು. ಒಂದು ಕಾಲಿಂಗೆ ಅಡ್ಡ ಇಟ್ಕೊಂಡು ನಿಂತ್ಕೊಂಡ್ರೆ ಬೀಳಲ್ವಾ? ಬಾ ಸಾಕು. ಅದೇ ಬಿದ್ದೀತಾ ನೋಡಿ, ಈ ಥರ ಆಗ್ಬಿಡುತ್ತಲ್ವೇ ನಮ್ಮ. ನೆನ್ನೆ ಒಂದು ಈ ಥರ ಬಿದ್ದಿದ್ದು ಕುಯ್ದಿದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತೊಳೆ ಇದ್ವಾ? ತೊಳೆನೂ ಇದ್ದು, ಒಳಗೆ ತುಂಬ ತೊಳೆನೇ ಇತ್ತು ಅಪ್ಪ. ಈ ಥರ ಆಗ್ಬಿಡುತ್ತೆ ಇದು. ಈ ಸೈಜ್ಗೂ ನೋಡಿ, ಇದೆ ಅದೇ ಬಿದ್ದಿರೋದು. ಅಲ್ಲಿಂದ ಮನೆಗೆ ಹೊರಟ್ವಿ. ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಪಟ್ಟ ಹಾಕ್ಸಿರೋ ದಿನ ಮಾಡಿದಂತಹ ವ್ಲಾಗನ್ನು ಕಂಟಿನ್ಯೂಟಿ ಆಗಿರುತ್ತೆ. ಮನೆಗೆ ಬಂದ್ವಿ. ನಾಳೆ ಸಂಡೇ ಡ್ಯಾನ್ಸ್ ಕ್ಲಾಸು, ಅದಕ್ಕೋಸ್ಕರ ಬಂದಿಲ್ಲ, ಅಂದರೆ ಬರೋ ಇರ್ತಿರ್ಲಿಲ್ಲ. ಇಂದ ಭದ್ರತೆಗೆ ಏನೋ ಬುಕ್ ಮಾಡಿದ್ವಿ, ಬಂದಿದೆ. ಅದನ್ನ ಇಸ್ಕೊಂಡಿದ್ದೆ ಬಂದ್ವಿ. ಏನಾಗಿದೆ ಅಂದರೆ ಪಟಾಕಿದೆಲ್ಲ ಕಾಲಿಗೆ ಫೋಲ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅದು ಬ್ಲಡ್ ಕ್ಲಾಟ್ ಆಗಿದೆಲ್ಲ ಜುಮ್ ಅಂತ ಇದೆ. ಸೊ ಕಾಲು ಹಂಗೆ ಫ್ರೀಯಾಗಿ ಬಿಟ್ಟಾಗ ಆ ಥರ ಜುಮ್ ಅಂತ ಅನ್ನಿಸ್ತಾ ಇದೆ. ಅಮ್ಮ ಸಾಂಬಾರು ಕೊಟ್ಟಿದ್ದಾರೆ, ಏನು ಅಡುಗೆನೂ ಮಾಡೋಂಗಿಲ್ಲ. ಹಾಗೆ ತುಂಬ ಜನ ವ್ಯೂವರ್ಸು ನನ್ನ ತಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಹೇಳಿದ್ರು, ಚಾನಲ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ. ಸೊ ಅವನಿಗೆ ಇಂಟ್ರೆಸ್ಟ್ ಇತ್ತು, ಒಂದು ಐಡಿಯಾ ಇತ್ತು, ಈ ಥರ ಮಾಡಬೇಕು ಅಂತ ನನ್ನ ಕೇಳಿದೆ. ಸರಿ ಯಾಕೆ ಲೇಟ್ ಮಾಡ್ತೀಯ, ಮಾಡಂಗಿದ್ರೆ ನಿನ್ನ ಇಷ್ಟ ಮಾಡಂತ ಹೇಳಿದೆ. ಅವನಿಗೆ ಚಾನಲ್ ಹೆಸರು ಗೊತ್ತಿಲ್ಲ, ಚಾನಲ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಅವನ ಹತ್ರ ಇನ್ನೂ ಅಷ್ಟು ಒಳ್ಳೆಯ ವಿಡಿಯೋ ಮಾಡುವಂತಹ ಕ್ವಾಲಿಟಿ ಫೋನು ಇರಲಿಲ್ಲ. ಅದಕ್ಕೆ ನನಗೆ ಇನ್ನೂ ಸ್ವಲ್ಪ ಪ್ರಿಪೇರ್ ಆಗಬೇಕು, ಚಾನಲ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ತುಂಬ ಜನ ಚಾನಲ್ ಹೆಸರಿಗೆ ಸಜೆಷನ್ ಕೊಟ್ಟಿದ್ರಿ, ತುಂಬ ಖುಷಿ ಆಯಿತು. ಅದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ದ, ತುಂಬ ಕಮೆಂಟ್ಸ್ ಬಂದಿತ್ತಲ್ವಾ ಅಕ್ಕ ಅಂತ. ಸರಿ ಅದಕ್ಕೆ ಅದರಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಹೆಸರನ್ನು ಸೆಲೆಕ್ಟ್ ಮಾಡಿ ಚಾನಲನ್ನು ಶುರು ಮಾಡ್ತಾನೆ.
ಇಂಟ್ರೆಸ್ಟು, ಆಸೆ, ನೋಡಬೇಕು ಅಂತ ಅಂದ ತಕ್ಷಣ ಎಲ್ಲ ಆಗೋದಿಲ್ಲ ಅಲ್ವಾ. ಅದರಲ್ಲೂ ತುಂಬ ಕಷ್ಟಪಡಬೇಕು. ಹೊಸ ಚಾನಲ್ ಅಂದರೆ ಇವಾಗಂತೂ ತುಂಬ ಕಾಂಪಿಟೇಷನ್ ಇದೆ, ಅಷ್ಟು ಸುಲಭವಾಗಿ ಬರೋದಕ್ಕಾಗೋದಿಲ್ಲ. ನೋಡೋಣ ಅದೇನೋ ಅಂತ ಅಂದ. ಸರಿ, ಅದಕ್ಕೆ ನಾನು ನನ್ನ ಚಾನಲಲ್ಲೇ ಆ ರೆಸಿಪಿ ಹಾಕ್ಬಿಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೇಡ ಅಂತ ನನ್ನ ಫೋನಲ್ಲೇ ಶೂಟ್ ಮಾಡಿಟ್ಟಿದ್ದೆ. ಸೊ ಅದನ್ನು ನಾನು ಈ ಬ್ಲಾಗಲ್ಲಿ ಹಾಕ್ತೀನಿ, ಓಕೆನಾ. ಅಮ್ಮ ಹಾಲೆಲ್ಲ ಕೊಟ್ಟಿರ್ತಾರೆ, ರೆಗ್ಯುಲರ್ ಆಗಿ ಹೋದಾಗ ಅಮ್ಮ ಏನೇನು ಕೊಡ್ತಾರ ಅದನ್ನ ಕೊಡ್ತಾರೆ. ನಾವು ಅದನ್ನು ತಗೊಂಡು ಬಂದು ಮಲ್ಲೆ ಹೂವು, ನಾಟಿ ಮೊಟ್ಟೆ, ಸ್ವಲ್ಪ ಬದನೆಕಾಯಿ ಕೊಟ್ಟಿದ್ದಾರೆ. ಬದನೆಕಾಯಿ ಎಣ್ಗಾಯಿ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀನಿ. ಈಗ ಹಾಲೆಲ್ಲ ಬಿಸಿ ಮಾಡ್ತೀನಿ. ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗಿದ್ವಿ ಬೆಳಗ್ಗೆ ಅರ್ಜೆಂಟಲ್ಲಿ, ಸ್ವಲ್ಪ ಕೆಲಸ ಇದೆ. ಹಾಂ, ಏನಿಲ್ಲ ಮಗನೇ. ಇವತ್ತು ನಮ್ಮ ಅಕ್ಕಂಗೆ ಚಿಲ್ಲಿ ಚಿಕನ್ ಮಾಡ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮು ಅವ್ರು ತಿಂತಾರೋ, ಫಸ್ಟ್ ಟೈಮು ನಾನು ಮಾಡ್ತಿರೋದು ಸೆಕೆಂಡ್ ಟೈಮು. ಅವಾಗವಾಗ ಅಲ್ಲಿ ಇಲ್ಲಿ ಫ್ರೆಂಡ್ ಮನೇಲಿ ಮಾಡಿರೋದು. ಇವತ್ತು ರೆಸಿಪಿನ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಮ್ಮ ಇವತ್ತು ಚಿಲ್ಲಿ ಚಿಕನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಇವಾಗ ತಗೊಂಡು ಬಂದು ರೆಡಿ ಮಾಡ್ಕೊತಾ ಇದ್ದಾನೆ. ಆಕ್ಚುಲಿ ಮಿಕ್ಸಿಗೆ ಬೇಕಾದ್ರೆ ಹಾಕೊಂಬೋದು, ಇದನ್ನ ಚಿಕ್ಕಂಡ್ರೆ ಚೆನ್ನಾಗಿರ್ತದೆ. ಮಿಕ್ಸಿಗೆ ಹಾಕಿದ್ರೆ ಕಟ್ ಮಾಡೋಣ, ಹಂಗೆ ಇರಲ್ಲ. ಚಿಲ್ಲಿ ಚಿಕನ್ಗೆ ಹಂಗೆ ಇದ್ರೆ ಓಕೆ. ಓಕೆ, ನಿನಗಲ್ಲ, ನಿನಗೆ ಬಿರಿಯಾನಿಗೆ ಬೇಡ ಬಿಡು, ನಾನು ಹಂಗೆ ಇರಲಿ. ಬರುತ್ತೆ ತಾನೇ? ಮಾಡಕ್ ಬರ್ದಾನೆ ಮಾಡ್ತಾ ಇದೀನ. ಹೇಳ್ಕೊಂಡು ಮಾಡಬೇಕು. ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕಾ? ನಮ್ಗೆ ಎಣ್ಣೆ ಅಂದರೆ ಅಲರ್ಜಿ. ನಮಗೆ ಎಣ್ಣೆ ಹಾಕಿ ಮಾಡೋ ಅಭ್ಯಾಸ ಜಾಸ್ತಿ. ಇವನು ಡಿಫ್ರೆಂಟಾಗಿ ಮಾಡ್ತಾವಲ್ಲ ಚಿಲ್ಲಿ ಚಿಕನ್. ಡಿಫ್ರೆಂಟಾಗಿ ಮಾಡ್ತಾ ಇರೋದು. ಈ ಥರ ರೆಸಿಪಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದೀವಿ. ಯಾಕೆ ಹುಳು ಪಂಚ್ ಡೈಲಾಗ್ ಎಲ್ಲ ನಿಧಾನ ಕೊಡೋಣ. ಇವಾಗ ಇನ್ನು ಫಸ್ಟು ಸ್ಟಾರ್ಟಿಂಗು ಇದು ಫ್ರೈ ಮಾಡೋಕ್ಕೆ ಇದನ್ನೇ ತಗೊಂಡಿಲ್ಲ ನಾನು, ಸೌಟೆ ತಗೋಣ. ಒಂಚೂರು ಹಸಿ ಸ್ಮೆಲ್ ಹೋಗೋ ತನಕ. ತುಂಬ ಕರ್ಬೇವಿನ ಸೊಪ್ಪು ಎಲ್ಲಿದೆ? ಗಿಡದಲ್ಲದೆ ಕರ್ಬೇವಿನ ಸೊಪ್ಪು ಗಿಡದಲ್ಲದೆ. ಎಣ್ಣೆಗೆ ಹಾಕಿರೋ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಕಂಪ್ಲೀಟಾಗಿ ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಅದನ್ನು ತೆಗಿಬೇಕಾಗತ್ತೆ. ಸೊ ಚೆನ್ನಾಗಿರುತ್ತೆ ಇದು. ಏನು ಅರ್ಶಿನ ಅರಿಶಿಣ. ಒಗ್ಗರಣೆ ಎಲ್ಲ ಕಣ ಹಾಕೋದು. ಅದ್ರ ಜೊತೆಗೆ ಸೋಯಾ ಸಾಸು, ಒಂಚೂರು ಚಿಲ್ಲಿ ಸಾಸು, ಕೇಳ್ದಂಗೆ ಹೋಯ್ತಿಯಲ್ಲೇ. ಕರಿಬೇವು ಸೊಪ್ಪು ಕಿತ್ಕೊಂಬರಕ್ಕೆ ಹೋಯ್ತಾವನೆ. ಕರಿಬೇವು ಹಾಕ್ತಾರಾ? ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ. ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಡೈರೆಕ್ಟಾಗಿ ಚಿಕನ್ ಹಾಕ್ಕೊಂಡು ಉಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅವ್ನ ಎಕ್ಸ್ಪ್ಲನೇಷನ್ನು ಇಲ್ಲ, ಸೈಲೆಂಟಾಗಿ ಮಾಡ್ತಾಯಿದ್ದ ಅಂತ ಹೇಳ್ಬಿಟ್ಟು ನಾನು ಸಣ್ಣದಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ರೆಸಿಪಿ ಅರ್ಥ ಆಗಲಿ ಅಂತ. ಉಪ್ಪು
ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರೋದು. ಅದನ್ನ ಲಾಸ್ಟ್ ಅಲ್ಲಿ ಹಾಕ್ತೀನಿ ಮಿಕ್ಸ್ ಮಾಡಿ. ಇದು ಬಾಯ್ಲ್ ಆಗೋದಕ್ಕ? ಯಾರು ಹೇಳಿದ್ರು? ನೀನಿಲ್ಲ ಏನಂತ ಮಾಟ ಚೆನ್ನಾಗಿ ಮಾಡಲಿ ಅಂತ ಅಂತು. ಅದಕ್ಕೆ ಡಿಪೆಂಡ್, ಚಿಕನ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೊನೆಯಲ್ಲಿ ಹಾಕಬೇಕು. ಚಿಕನ್ನು ನೀರು ಎಲ್ಲ ಅಬ್ಸರ್ವ್ ಆಗೋಷ್ಟು ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದೀತಾ ಇದೆ, ಚೆನ್ನಾಗಿ ಬೇಯಬೇಕು ಚಿಕನು. ಏನಮ್ಮ ಮಂಜು ಮಾಮಗಿಂತ ಚೆನ್ನಾಗಿ ಮಾಡ್ತೀಯ ಅಡುಗೆನ? ನನ್ನ ಮಗಳು ಮಂಜು ಮಾಮಂಗಿಂತ ಚೆನ್ನಾಗಿ ಮಾಡ್ತೀನಿ ನಾನು ಅಡುಗೆನ ಅಂತ ಹೇಳ್ಕೊಳ್ತಾ. ಅದು ತಿನ್ನಕ್ಕಾಗಲ್ಲ ಅಷ್ಟೇ, ಚೆನ್ನಾಗಿ ಮಾಡ್ತಾಳೆ. ಆಲ್ಮೋಸ್ಟ್ ಈ ನೀರೆಲ್ಲ ಕಡಿಮೆ ಆಗೋ ತನಕ ಚಿಕನ್ ಕುದಿಬೇಕು. ಆಮೇಲೆ ಬ್ರೋಗೋಡ ಅಂತೀನಿ, ಡಾಕ್ಟರ್ ಬ್ರೋ. ಚಿಲ್ಲಿ ಚಿಕನ್ ಸ್ಮೆಲ್ಲಿಗೆ ಲಾಲೆ ನಮ್ಮ ಬೈರ ಫುಲ್ಲು ಕಬ್ಬಾಡ್ತಾವನೆ. ಅವನಿಗೆ ಏನಾದರೂ ಮನೇಲಿ ಸ್ವಲ್ಪ ನಾನ್ ವೆಜ್ ಏನಾದರೂ ಸ್ಮೆಲ್ ಬಂತು ಅಂತ ಅಂದರೆ ಮುಗೀತು. ಬೈರಾ ಏನು ಬೇಕು ನಿನಗೇನು ಬೇಕು? ಸ್ಮೆಲ್ ಬಂದ್ಬಿಡ್ತಾ? ಸ್ಮೆಲ್ ಗೊತ್ತಾಗೋಯ್ತಾ ನಿನಗೆ? ವೆಯ್ಟ್ ಒಂದು 5 ನಿಮಿಷ ಆಯಿತು. ಅವನಿಗೆ ನಾನ್ ವೆಜ್ ಅಂದರೆ ಇಷ್ಟ ಅಲ್ವಾ? ಹೇಳು. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಲಾಸ್ಟಿಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕನಲ್ಲಿರುವಂತಹ ನೀರೆಲ್ಲ ಖಾಲಿ ಆದಮೇಲೆ ಕಾರ್ನ್ಫ್ಲೋರ್ ವಾಟರನ್ನು ಹಾಕಿದ್ರೆ ಇವಾಗ ಅದರ ಒಂದು ಕನ್ಸಿಸ್ಟೆನ್ಸಿ ಸಖತ್ತಾಗಿ ಬರುತ್ತೆ. ನಮಗೋಸ್ಕರ ಅಂತ ಮಾಡಿರೋ ಚಿಲ್ಲಿ ಚಿಕನ್ನ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೆಂಗಿದೆ ಅಂತ. ನಮ್ಮಮ್ಮ ಚಿಕನ್ ಎಲ್ಲ ತಿನ್ನಲ್ಲ ಅಷ್ಟೊಂದು, ನಾವೇನೇ ತಿನ್ನೋದು. ಇವತ್ತು ನಮಗೋಸ್ಕರ ಸ್ಪೆಷಲಾಗಿ ಚಿಲ್ಲಿ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಆಗಿದೆ ನೋಡೋದಕ್ಕೆ. ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಟ್ರೈ ಮಾಡಿ. ಒಂಥರ ಇದು ಕ್ವಿಕ್ ರೆಸಿಪಿ, ಬ್ಯಾಚುಲರ್ಸ್ಗೆ ಇಷ್ಟ ಆಗುವಂಥದ್ದು. ಹಿಂಗೋ ಕಲ್ತ್ಕೊಂಡಿದ್ದೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಇವ್ನು ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ. ಸಾಕು ಹಂಗೆ ಆಹಾ ಚೆನ್ನಾಗಿದೆ. ಇನ್ನೂ ನೋಡಿಲ್ಲ. ಖಾರ ಮಾತ್ರ ಮೆಣಸಿನ್ಕಾಯಿ ಕಡಕ್ಕೆ ಆಗಿದೆ, ಸುಡ್ತಾ ಇದೆ, ಚೆನ್ನಾಗಿ ಬಂದಿದೆ. ಚಿಲ್ಲಿ ಚಿಕನ್ ಅಂತಂದರೆ ಈ ಥರ ಇರಬೇಕು. ನಿಜವಾಗ್ಲೂ ಖಾರ ಕಡಕ್ಕಾಗ್ಬಿಟ್ಟಿದೆ. ಬೆಂದಿದೆ. ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ಯಾ? ಒಂದೇ ಸರಿ ಹಾಕ್ದೆ ಉಪ್ಪನ್ನ. ಕರೆಕ್ಟಾಗಿ ಹಾಕಿದೆ. ಯಾರ ಮಗ? ಮಂಗ್ಲಮ್ಮನ ಮಗ. ಸಕ್ಕತ್ತಾಯ್ತು. ಅಂದರೆ ಬಿಸಿ ತಿನ್ನಕ್ಕೆ ಆಗ್ತಾಯಿಲ್ಲ. ಅಮ್ಮನ ಮನೆಗೆ ಬಂದಿದ್ದಕ್ಕೂ ಒಂದು ಒಳ್ಳೆ ರೆಸಿಪಿ ಮಾಡಿಕೊಟ್ಟು ಹಂಗೆ ನಮ್ಮ ನಿನ್ನ ಮಗ. ಅದಕ್ಕೆ ಮಂಗ್ಲಮ್ಮ ಮಗ ಅಂತಾನೆ ಇಕ್ಬೇಕು. ಸಕ್ಕತ್ತಾಯ್ತು. ಖಾರ ಮಾತ್ರ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಟ್ರೈ ಮಾಡಿಬಿಟ್ಟು ಹೇಳಿ. ಖಂಡಿತ ಚಾನಲ್ಲು ಇಷ್ಟ ಆಗುತ್ತೆ ನಿಮಗೆ, ರೆಸಿಪಿನೂ ಇಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ ಎಲ್ಲರೂ ಸಂಬಂಧಗಳನ್ನ ಬೇಕು ಅಂತ ಬಯಸೋದು ಇದೇ ಕಾರಣಕ್ಕೆ. ಈ ಒಂದು ಖುಷಿಗೋಸ್ಕರನೇ ಎಲ್ಲರೂ ದುಡ್ಡಿಂದೇ ಸಂಬಂಧನ ಅಳಿಬಾರ್ದು, ಅಥವಾ ಇವರು ನಮ್ಮನ್ನು ಮೇಲೆ ಕೆಳಗೆ, ಇವ್ರು ನಮಗೆ ಈಕ್ವಲ್ ಅಲ್ಲ, ಈ ಥರ ಅಲ್ಲ ಸಂಬಂಧ ಅನ್ನೋದು. ಸೊ ಸುಮಾರು ಜನ ಹಾಗೆ ಅಂದ್ಕೊಳ್ತಾರೆ. ಬಟ್ ನನ್ನ ಮನಸಾರೆ ಒಂದು ಸಂಬಂಧನ ಉಳಿಸ್ಕೋಬೇಕಂತ ಬಯಸ್ತೀನಿ ಅಂತ ಅಂದರೆ ಅದು ನನಗೆ ಒಂದು ಸಂತೋಷ ಕೊಡುತ್ತೆ, ನನಗೆ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ. ನನ್ನವರು ಅಂತ ಯಾರೋ ಇದ್ದಾರೆ ಅಂತ ನನಗಿರುತ್ತೆ ಅಂತ ಅಷ್ಟೇ ಆಗಿರುತ್ತೆ. ಕೆಲವೊಂದು ಸಂಬಂಧಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಉಳಿಸ್ಕೊಂಡಿರೋ ಸಂಬಂಧಗಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ದಲ್ಲೇ ಬೆಳೆಸ್ಕೊಂಡು ಹೋಗಬೇಕು ಅಂತ ಅಷ್ಟೇ. ಆವತ್ತಿನ ದಿನಾನೇ ಮಳೆ ಚೆನ್ನಾಗಿ ಬಂತು. ನನಗೆ ಎಷ್ಟು ಖುಷಿ ಆಗುತ್ತೆ ಮಳೆ ನೋಡಿದ್ರೆ ಅಲ್ವಾ. ಇದು ನನ್ನ ಮಗಳು ಶೂಟ್ ಮಾಡಿಟ್ಟಿದ್ದು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕಣ್ಣಿಗೆ ಒಂಥರ ತಂಪು. ಮಳೆ ಇವಾಗ ಆಲ್ರೆಡಿ ನಿಂತೇ ಹೋಗ್ಬಿಟ್ಟಿದೆ. ಇಲ್ಲ
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ಜಸ್ಟ್ ನನ್ನ ತಮ್ಮ ಮಾಡಿದ ರೆಸಿಪಿಯನ್ನು ವೇಸ್ಟ್ ಮಾಡೋದು ಬೇಡ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಆ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡಿಕೊಂಡೆ. ಸೊ ಅವನಿಗೆ ಸುಮಾರು ಒಂದು 3-4 ವರ್ಷಗಳಿಂದ ಒಂದು ಆಸೆ, ಮೋಟೋ ವ್ಲಾಗರ್ ಆಗಬೇಕು, ಮೋಟೋ ವ್ಲಾಗ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಅವನಿಗೆ. ಸೊ ಈ ಥರ ಡೈಲಿ ವ್ಲಾಗ್ಸ್ಗಿಂತ ಮೋಟೋ ವ್ಲಾಗ್ಸು, ಅವ್ನು ಟ್ರಾವೆಲ್ ಕೂಡ ಮಾಡೋಕ್ಕೆ ಇಷ್ಟಪಡ್ತಾನೆ. ಬೇರೆಯವರೆಲ್ಲ ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ, ಏನು ಬೇಕು, ಹೇಗೆ ಮಾಡಬೇಕು. ಸೊ ಅದ್ರ ಬಗ್ಗೆ ತುಂಬ 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 ಆಸಕ್ತಿ. ಇವಾಗಂತೂ ಮೋಟೋ ವ್ಲಾಗರ್ಸ್ ಜಾಸ್ತಿ ಇದ್ದಾರೆ. ಡೈಲಿ ವ್ಲಾಗ್ಸ್ ಥರನೇ ಆ ಚಾನಲ್ಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಹಾಗೆ ಅವನು ಮಾತು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ. ಸೊ ನಿನ್ನ ಕೈಯಲ್ಲಿ ಆಗುತ್ತೆ, ನಿನ್ಗೆ ಅದು ಇಷ್ಟ ಇದ್ದರೆ ಅದನ್ನು ಮಾಡು ಅಂತಲೇ ಹೇಳಿದ್ವಿ. ಅದಕ್ಕೆ ಸಪೋರ್ಟಿವ್ ಆಗಿ ಇವಾಗ ಡೈಲಿ ವ್ಲಾಗ್ಸ್ ಈಗ ಗಂಡು ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ನೀನು ಮಾಡು, ಅಮ್ಮನಿಗೆ ಏನಾದರೂ ಸಪೋರ್ಟ್ ಆಗುತ್ತೆ, ಅಮ್ಮನಿಗೂ ಸಹಾಯ ಆಗುತ್ತೆ. ಅವರು ಹಸು ಸಾಕಿ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಒಂದು ಸಣ್ಣ ಹೆಲ್ಪ್ ಆಗುತ್ತೆ. ನಿನಗೆ ಪ್ಯಾಷನ್ನು ಮೋಟೋ ವ್ಲಾಗ್ಸ್ ಅಂತ ಅಂದರೆ ಅದನ್ನು ಕೂಡ ಮಾಡು. ಸೊ ಎರಡನ್ನೂ ಮಾಡಬಹುದು ಒಂದೇ ಇದ್ರೊಳಗೆ. ಮೋಟೋ ವ್ಲಾಗ್ಸ್ ಅಂದರೆ ಬರೀ ಸುತ್ತಾಡಲೇಬೇಕು ಆ ಥರ ಏನಿರಲ್ಲ ಅಂತ. ಅವನು ಸರಿ ಮಾಡಬೇಕು ಅವ್ನಿಗಿನ್ನೂ ಒಂದು ಪುಷಪ್ ಸಿಕ್ಕಿಲ್ಲ. ಇವಾಗ ನೀವು ಕಮೆಂಟ್ಸು ನೀವೆಲ್ಲ ಸಜೆಷನ್ ಕೊಟ್ಮೇಲೆ ಅವ್ನಿಗೆ ಇವಾಗ ಒಂಥರ ಖುಷಿಯಾಗಿದೆ. ಬಟ್ ನೋಡಬೇಕು ಯಾವಾಗ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಚಾನಲಲ್ಲಿ ಹೇಳಿದ್ದೆ, ಆ ರೆಸಿಪಿ ಶೂಟ್ ಮಾಡಿಟ್ಟಿದ್ದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದೊಂದು ರೆಸಿಪಿ ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡೆ. ಇವಾಗ ಹಾಗೆ ಟೈಮ್ ಕೂಡ ಆಯಿತು. ಇವತ್ತಿನ ವ್ಲಾಗ್ ಸುಮ್ಮನೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ವ್ಲಾಗನ್ನು ಹಾಕಿದ್ದು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಅದು ಅಮ್ಮ ಮನೆಯಿಂದ ಬಂದಾಗ ಒಂದಿಷ್ಟು ಕ್ಲಿಪ್ ಇತ್ತಾ, ಸರಿ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇನ್ನೊಂದು ಆ ಚಾನಲಲ್ಲಿ ನೇಚರ್ ಇರುತ್ತೆ, ಜೊತೆಗೆ ಅಮ್ಮನ ಅದನ್ನು ಸಣ್ಣ ಸಣ್ಣ ರೆಸಿಪೀಸ್ಗಳೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಬೆಟರ್ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನೋಡೋಣ ಅವನ ಇಂಟ್ರೆಸ್ಟ್ ಏನು ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು ಮಾಡಲಿ. ಏನೋ ಒಂದು ಮಾಡ್ತಾ ಇರಬೇಕು ಲೈಫಲ್ಲಿ. ಸುಮ್ಮನೆ ಕೂತ್ಕೊಂಡ್ರೆ ಜೀವನ ಚೆನ್ನಾಗಿ ಆಗೋದಿಲ್ಲ. ಯಾರೇ ಆಗಿರಲಿ, ಗಂಡು ಹೆಣ್ಣು ಇನ್ನೊಬ್ರು ಮತ್ತೊಬ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಲೈಫ್ ಲೀಡ್ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಎಫರ್ಟ್ ಹಾಕಲೇಬೇಕು, ಏನಾದರೂ ಮಾಡ್ತಾ ಇರಬೇಕು. ಯಾವುದೇ ಕೆಲಸ ಆಗಲಿ, ನನಗನ್ಸೋ ಪ್ರಕಾರ ಅದು ಸಣ್ಣ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ, ಅಥವಾ ಅದು ನಮ್ಮ ಕೈ ಹಿಡಿದಿದೆ, ನಮ್ಗೆ ಅದರಿಂದ ₹1 ಸಿಕ್ಕಿದ್ರು ಕೂಡ ಅದಕ್ಕೆ ಕೊಡೋ ಮರ್ಯಾದೆ ಕೊಡಬೇಕು, ಅದಕ್ಕೆ ಕೊಡೋ ರೆಸ್ಪೆಕ್ಟನ್ನು ಕೊಡಬೇಕು. ಅದು ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, 100%. ಯಾವುದಾದ್ರು ದೇವ್ರನ್ಗಿಂತಲೂ ನಾನು ಹೇಳೋದು, ನಮ್ಮ ಕೆಲಸ ಫಸ್ಟ್ ಆಗಿರಬೇಕು, ನೆಕ್ಸ್ಟ್ ನಾವು ದೇವರನ್ನ ನಂಬಬೇಕು. ಆ ಥರ ಇದ್ರೆ ಮಾತ್ರನೇ ಆ ಕೆಲಸನ ನಮ್ಮನ್ನು ಕೈ ಹಿಡಿಯುತ್ತೆ. ನಾವು ಅದನ್ನೆಷ್ಟು ಗೌರವ ಕೊಟ್ಟು ಅದನ್ನು ಕೆಲಸ ನಡೆಸ್ಕೊಂಡು ಹೋಗ್ತೀವೋ, ಆ ಕೆಲಸ ನಮಗೂ ಅಷ್ಟೇ ಗೌರವ ಕೊಡುತ್ತೆ, ಗೌರವ ತರುತ್ತೆ. ಇನ್ನೊಂದು ಕಡೆ ನಮ್ಗೆ ಆ ಗೌರವ ಸಿಗೋ ಹಾಗೆ ಮಾಡುತ್ತೆ. ಯಾವುದೇ ಕೆಲಸ ಆಗಲಿ ಅದನ್ನು ಸಣ್ಣ ಪುಟ್ಟದು ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ಅದರದ್ದೇ ಅದೊಂದು ಮರ್ಯಾದೆ ಗೌರವ ಇರುತ್ತೆ, ಅದು ನಾವು ಕೊಡಬೇಕು, ಅದನ್ನು ದೇವರು ಅಂತ ಪೂಜಿಸಬೇಕು. ಅವಾಗ ಮಾತ್ರ ಆ ಕೆಲಸ ನಮ್ಮ ಕೈ ಹಿಡಿಯೋದಕ್ಕೆ ಸಾಧ್ಯ. ಅದನ್ನು ನಾನು ಸುಮಾರು ಜೀವನದಲ್ಲಿ ಒಂದು ₹10 ಅರ್ನಿಂಗ್ ಮಾಡಿದಾಗಿಂದನೂ ಅದನ್ನು ಅಂದ್ಕೊಂಡಿದ್ದೀನಿ, ನಂಬಿದ್ದೀನಿ. ಸೊ ಈ ಥರ ನೋಡೋಣ ಏನು ಮಾಡ್ತಾನೋ ಮಾಡಲಿ. ಇವಾಗ ಒಂದು ಸ್ವಲ್ಪ ಬಟ್ಟೆ ಇದೆ, ಎಲ್ಲ ಮಡ್ಚಿಡಬೇಕು. ಆಮೇಲೆ ನೈಟ್ ಕೂಡ ಆಯಿತು, ಇನ್ನೇನು ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಬೇಗ ಸ್ಕೂಲಿಗೆ ಕಳಿಸ್ಬೇಕಲ್ವ. ಸೊ ನಿದ್ದೆ ಬಂದುಬಿಡುತ್ತೆ. ನಾಳೆ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ. ಹಾಗೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ. ಸೊ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಟ್ ನಾನು 100% ಹೇಳ್ತೀನಿ, ಈ ಚಿಲ್ಲಿ ಚಿಕನ್ ರೆಸಿಪಿ ಮಸ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಬೇಕು, ಅಕ್ಕ ಟ್ರೈ ಮಾಡಿದ್ದೆ ಹಿಂಗೆ ಬಂತು ಅಂತ ನನಗೆ ಒಂದು ರಿವ್ಯೂ ಕೊಡಿ, ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.